ಈಗ ಡಿಸೆಂಬರ್ ತಿಂಗಳ ಟೊಮೊಟೊ ಬೆಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬೆಂಗಳೂರಲ್ಲಿ RF ಖಾನ್ ಅವರ ಮಂಡಿ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಪಡೆಯೋಣ ಬನ್ನಿ. ಇವಾಗ ಡಿಸೆಂಬರ್ ಅಲ್ಲಿ ನಮ್ಮ ಅನಿಸಿಕೆಗೆ ಒಂದು 20 ದಿವಸ ಹೊಸ ಐಟಮ್ಗಳು ಬರೋಕ್ಕೆ ಗ್ಯಾಪ್ ಇದೆ. ಇವಾಗ ಸದ್ಯಕ್ಕೆ ಇನ್ನ ಟೊಮಾಟೊ ಏರಿಕೆ ಆಗಬಹುದು, ದೇವರು ಒಳ್ಳೇದು ಮಾಡಿ. ಗ್ಯಾಪ್ ಅಲ್ಲಿ ಟೊಮಾಟೊ ಬಂದು ಇನ್ನ ಸ್ವಲ್ಪ ರೇಟ್ ಆಗಬಹುದು. ರೈತರಿಗೆ ಒಳ್ಳೆ ಐಟಮ್ ಬರ್ತಾ ಇರೋದು ತುಂಬಾ ಕಡಿಮೆ ಬರ್ತಾ ಇದೆ. ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಜಾಸ್ತಿ ಬರ್ತಾ ಇದೆ. ಇದೂ ಇವಾಗ ಬಂದು 10. ಈ ವಿಡಿಯೋ ಮೂಲಕ ಕೇಳೋದು ಏನಪ್ಪಾ ಅಂದ್ರೆ, ಇವಾಗ 7,000 ಸಬ್ಸ್ಕ್ರೈಬ್ ಇದ್ದಾರೆ ನನ್ನ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಚಾನಲ್ 6,000 ಸಬ್ಸ್ಕ್ರೈಬ್ ಇದ್ದಾರೆ. ಈ ವಿಡಿಯೋ ಪೋಸ್ಟ್ ಆದ್ಮೇಲೆ ಮಿನಿಮಮ್ ಅಂದ್ರೂ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು, ಫಾಲೋವರ್ಸ್ ಆಗಬೇಕು. ಯಾರು ಈ ವಿಡಿಯೋಸ್ ನೋಡ್ತೀರಾ ದಯವಿಟ್ಟು ಫಾಲೋ ಮಾಡ್ಕೊಂಡು ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೂ, ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ಡಿಸೆಂಬರ್ ತಿಂಗಳ ಟೊಮೊಟೊ ಬೆಲೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಬೆಂಗಳೂರಲ್ಲಿರೋ ಮಂಡಿ ಅವ್ರದ್ದು ಯಾವಾಗ ಕೋಲಾರ ಮಾಡ್ತಿದ್ದೆ, ಈ ಸರಿ ಬೆಂಗಳೂರದ್ದು ಸ್ವಲ್ಪ ಮಾಹಿತಿ ಪಡಿಬೇಕಂತ ಅವ್ರ ಕೈಯಲ್ಲಿ ವಿಡಿಯೋ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಫಾಲೋ ಮಾಡ್ತಾ ಸಪೋರ್ಟ್ ಮಾಡಿ. ಈಗ ಡಿಸೆಂಬರ್ ತಿಂಗಳ ಟೊಮೊಟೊ ಬೆಲೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಬೆಂಗಳೂರಲ್ಲಿ RF ಖಾನ್ ಅವರ ಮಂಡಿ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ, ಇವಾಗ ಅವ್ರ ಹತ್ರ ಕೆಲವೊಂದು ಕ್ವಶನ್ಸ್ ಕೇಳಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡೋಣ ಬನ್ನಿ. ನಿನ್ನೆ ಅಲ್ಲ ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಡಿಸೆಂಬರ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಾಗ್ಬೋದು ರೈತರು ನೀವು ಕಾಮೆಂಟ್ ಮಾಡಿ ಅಂತ ಹಾಕಿದೆ. ಫೇಸ್ಬುಕ್ ಅಲ್ಲಿ 1,00,000 ವ್ಯೂಸ್ ಆಗಿದೆ. ತುಂಬಾ ಜನ ಕಮೆಂಟ್ ಮಾಡಿದ್ರೆ 1,000 ಮೇಲೆ ಆಗ್ಬೋದು ಅನ್ನೋದ್ರ ಬಗ್ಗೆ. ಈಗ ಅವರು ಏನ್ ಹೇಳ್ತಾರೆ ಮಂಡಿಯವರು, RF ಖಾನ್ ಮಂಡಿ ಇದು. ಬನ್ನಿ ಇವಾಗ ಅವ್ರ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಮಾಡೋಣ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಯ್ ಅಣ್ಣ, ನಮಸ್ಕಾರ. ನಿಮ್ಮ ಮಂಡಿದು ನಾನು ಫಾರ್ಮರ್ಸ್ ಕಿಂಗ್ ಅಲ್ಲಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನಿಮ್ಗೆ ಗೊತ್ತಿರೋದು ಅದು. ಕೆಲವು ಕ್ವಶನ್ಸ್ ರೈತರು ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಹತ್ರ ಬಂದು ಹೆಚ್ಚಿನ ಮಾಹಿತಿ ಕೊಡಕ್ಕೆ ಇವಾಗ ಕೆಲವು ಕ್ವಶನ್ಸ್ ಕೇಳ್ತೀನಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಈ ವಿಡಿಯೋದಲ್ಲಿ ರೈತರಿಗೆ ಹಂಚಿಕೊಳ್ಳಿ. ಈಗ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮಸ್ಕಾರ. ಫಾರ್ಮರ್ಸ್ ಕಿಂಗ್ಗೆ ನಾನು ತುಂಬ ಧನ್ಯವಾದ ಮಾಡ್ತೀನಿ, ನಿಮಗೆ ಅವಕಾಶ ಕೊಟ್ಟಿದ್ದೀರಾ. ಕೆಲವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ರೈತರು ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿದ್ದೀರಾ. ಅದ್ರ ಬಗ್ಗೆ ನನಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿದ್ದೀರಾ. ನನಗೆ ಅವಕಾಶ ಕೊಟ್ಟಿದ್ದೀರಾ, ತುಂಬ ತುಂಬ ಧನ್ಯವಾದಗಳು. ನನ್ನ ಹೆಸರು ಬಂದು ಇಬ್ರಾಸ್ ಖಾನ್ ಅಂತ. ನಾನು ಕಲಾಸಪಾಳ್ಯ ಟೊಮಾಟೊ ಮಾರ್ಕೆಟಲ್ಲಿ ಟೊಮಾಟೊ ಮಾಡ್ತಾಯಿದ್ದೀನಿ. 40 ವರ್ಷದಿಂದ ನಮ್ಮ ತಂದೆ RF ಖಾನ್ ಮಾಡ್ತಾಯಿದ್ರು. ಅದಕ್ಕೆ ನಮ್ಮ ಅಂಗಡಿ ಹೆಸರು SAK RF ಖಾನ್ ಆ್ಯಂಡ್ ಸನ್ಸ್. ಸರ್, ಕಾಲದಿಂದಲೂ ಸೇವೆ ಮಾಡ್ತಾಯಿದ್ದೀವಿ, ಈಗಲೂ ಸೇವೆ ಮಾಡ್ತೀವಿ, ಮುಂದೆನೂ ಸೇವೆ ಮಾಡ್ತೀವಿ. ಇದು ನಮ್ಮದು. ನಿಮಗೆ ಮಾಡೋದು ಸೇವೆ, ರೈತರಿಗೆ ಮಾಡೋದು ಸೇವೆ. ನನ್ನ ಬಗ್ಗೆ ಈಗ ಟೊಮೊಟೊ ಬೆಲೆ ಏರಿಕೆ ಆಗೋದು ಕಾರಣವೇನು ಅಣ್ಣ? ಟೊಮಾಟೊ ಬೆಲೆ ಏರಿಕೆ ಆಗಬೇಕಂದ್ರೆ ಮೇನ್ ಚೀಸ್ ಏನಂದರೆ, ಟೊಮಾಟೊ ಎಲ್ಲ ಕಡೆ ಬೆಳವಣಿಗೆ ಕಮ್ಮಿ ಆಗ್ತಾಯಿದೆ. ಮುಂಚೆ ಬೆಳವಣಿಗೆ ಆಗ್ತಾ ಇದ್ದ ಲೆಕ್ಕಾಚಾರಕ್ಕೆ ಈಗ ಬರ್ತಾ ಇರೋದು, 1 ತಿಂಗಳು ಮುಂಚೆ ಬರ್ತಾ ಇರೋದು ಲೆಕ್ಕಕ್ಕೆ ಈಗ ಬರ್ತಾ ಇರೋದು ಲೆಕ್ಕಕ್ಕೆ ಟೊಮಾಟೊ ಪ್ರೊಡ್ಯೂಸ್ ತುಂಬ ಕಡಿಮೆ ಬರ್ತಾಯಿದೆ ಇವಾಗ. ಅದರಲ್ಲಿ ಇನ್ನೊಂದು ಏನಂದರೆ, ಒಳ್ಳೆ ಐಟಮ್ ಬರ್ತಾ ಇರೋದು ತುಂಬ ಕಡಿಮೆ ಬರ್ತಾಯಿದೆ. ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಜಾಸ್ತಿ ಬರ್ತಾ ಇದೆ. ಇದೂ ಇವಾಗ ಬಂದು 10-15 ದಿವಸದಲ್ಲಿ ಮುಗಿಯುತ್ತೆ. ಇದು ಮುಗಿಬಿಟ್ರೆ ತಿರ್ಗಾ ಬರೋಕ್ಕೆ ಒಂದು 20 ದಿವಸ ಗ್ಯಾಪ್ ಇರುತ್ತೆ. ಆ 20 ದಿವಸ ಗ್ಯಾಪಲ್ಲಿ ಟೊಮಾಟೊ ಬಂದು ಇನ್ನೂ ಸ್ವಲ್ಪ ರೇಟ್ ಆಗಬಹುದು. ರೈತರಿಗೆ ಅವ್ರು ಬಿದ್ದಿರೋದು ಕಷ್ಟಕ್ಕೆ, ಅವರು ಮಾಡ್ತಿರೋದು ಕೆಲಸಕ್ಕೆ ದೇವರು ಎಷ್ಟು ಕೊಟ್ಟರೇನು ಕಡಿಮೆನೇ. ಆದರೂ ಅವರು ಬಿತ್ತಿರೋದು ಕಷ್ಟಕ್ಕೆ ಉಳಿತಾಯ ಆದರೆ ಸಾಕು, ಅದು ನಮ್ಮ ಅನಿಸಿಕೆ. ಈಗ ಟೊಮೊಟೊ ಕಾಯಿ ಯಾವ ಕಡೆಗೆ ಪಾರ್ಸಲ್ ಹೋಗುತ್ತಿದೆ ಇವಾಗ ಸದ್ಯಕ್ಕೆ? ಇವಾಗ ಟೊಮಾಟೊ ಬಂದು ಜಾಸ್ತಿ ಹೋಗ್ತಾ ಇರೋದು ಗುಜರಾತು, ಡೆಲ್ಲಿ ಮತ್ತು ನಮ್ಮ ರಾಂಚಿ, ವೆಸ್ಟ್ ಬೆಂಗಾಲು, ಬಿಹಾರ್ ಸೈಡು, UP ಸೈಡು. ಇಲ್ಲೆಲ್ಲ ಬಂದು UP ಸೈಡು, ವೆಸ್ಟ್ ಬೆಂಗಾಲ್ ಸೈಡು, ರಾಂಚಿ ಸೈಡೆಲ್ಲ 1,600, 1,500 ಗಂಟ ಹೋಗ್ತಾ ಇದೆ. ನಮ್ಮ ಬೆಂಗಳೂರಿಂದ ಪಾರ್ಸಲ್ ಆಗಲ್ಲ. ನಮ್ಮ ಬೆಂಗಳೂರಲ್ಲಿ ಏನಂದ್ರೂ ರಿಟೇಲ್ ಮಾರ್ಕೆಟ್ ಇದು, ಹೋಲ್ಸೇಲ್ ಕಮ್ ರಿಟೇಲ್ ಮಾರ್ಕೆಟ್ ಇದು. ಇಲ್ಲಿ ಎಲ್ಲ ಬರೋದು ಇಲ್ಲೇ ಚಿಲ್ಲರೆ ಮಾಡೋಕ್ಕೆ, ಇಲ್ಲೇ ಗಿರೋಕ್ಕೆ. ಪಾರ್ಸಲ್ ಅವಕಾಶ ಇಲ್ಲಿ ಬೆಂಗಳೂರಿಗೆ ಏನಕ್ಕಿಲ್ಲ ಅಂದರೆ, ಇಲ್ಲಿ ವ್ಯವಸ್ಥೆನೇ ನಮ್ಗೆ ಸರಿಯಾಗಿಲ್ಲ. ಟೊಮಾಟೊ ಪಾರ್ಸಲ್ ಮಾಡಬೇಕಂದ್ರೆ ನಾವು ಮಾಡ್ಬೋದು ಕೋಲಾರ ಮಾರ್ಕೆಟ್ ಥರ, ಆದರೂ ನಮಗೆ ಅಲ್ಲಿ ಇಳಿಸ್ಕೊಳ್ಳೋಕ್ಕೆ ಟೊಮಾಟೊಕ್ಕೆ ಅಲ್ಲಿ ರೋಡ್ ಕೊಟ್ಟಿರೋದು. ಅದು ನಾವು ಬೆಳಗ್ಗೆ ನೈಟಲ್ಲಿ 10 ಗಂಟೆಗೆ ಇಳಿಸೋಕ್ಕೆ ಚಾಲು ಮಾಡಿದ್ರೆ ಬೆಳಗ್ಗೆ 10 ಗಂಟೆ ಗಂಟ ನಾವು ಕಾಯಿ ಎಲ್ಲ ಸೇಲ್ ಮಾಡಿಬಿಟ್ಟು ಮುಗಿಸ್ಬೇಕು. ಇಲ್ಲ ಅಂದರೆ ರೋಡಲ್ಲಿ ಬೇರೆಯವ್ರ ಅಂಗಡಿ ಮುಂದೆ ಇರೋದು ಇಳಿಸೋಕ್ಕೆ ಕೊಡೋಲ್ಲ. ಅದಕ್ಕೆ ಕೋಲಾರ ಮಾರ್ಕೆಟ್ ಥರ, ಚಿಂತಾಮಣಿ ಮಾರ್ಕೆಟ್ ಥರ ನಮಗೆ ವ್ಯವಸ್ಥೆ ಕೊಡ್ತಾ ಇದ್ದರೆ
ಇನ್ನೂ ಒಳ್ಳೆ ಬೆಂಗಳೂರು ಮಾರ್ಕೆಟ್ ಟೊಮೊಟೊ ರೇಟ್ ಕೊಡ್ಬೋದು. ಈಗ ಮಾರ್ಕೆಟ್ ತಗೊಂಬರೋ ಟೊಮೊಟೊಕಾಯಿ ಯಾವ ರೀತಿ ತಗೊಂಬರ್ಬೇಕು, ಯಾವ ರೀತಿ ತಗೊಂಬಂದ್ರೆ ಒಳ್ಳೆ ಸೇಲಿಂಗ್ ಇರುತ್ತೆ? ಮೇನು ಬೆಂಗಳೂರು ನಡೆಯೋದು ಕಲರ್ ಟೊಮೊಟೊ. ಇನ್ನೊಂದು ಏನಂದರೆ ಹೈಬ್ರಿಡ್ ಟೊಮೊಟೊ ಜಾಸ್ತಿ ಪ್ರೀತಿ ಮಾಡ್ತಾರೆ. ಏನಕ್ಕಂದರೆ ಇಲ್ಲಿ ಸಾಂಬಾರಲ್ಲಿ ಜಾಸ್ತಿ ಖಾರ ಇಷ್ಟ ಬೀಳಲ್ಲ. ನಾಟಿನೂ ಇಷ್ಟ ಬೀಳ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ. ಮುಂಚೆ ನಾಟಿ ಬಂದು ರೂಪಾಯಿಗೆ 10 ಪೈಸೆ ನಡೀತಾ ಇತ್ತು, ಇವಾಗ ರೂಪಾಯಿಗೆ 40 ಪೈಸೆ ನಾಟಿನೂ ಬೆಂಗಳೂರು ಮಾರ್ಕೆಟಲ್ಲಿ ಖರೀದಿ ಮಾಡ್ತಾ ಇದ್ದಾರೆ ಜನರು. ರೂಪಾಯಿಗೆ 60 ಪೈಸೆ ಹೈಬ್ರಿಡ್ ಟೊಮೊಟೊ. ಹೈಬ್ರಿಡ್ ಟೊಮೊಟೊ ಅಲ್ಲಿ ಕಲರಲ್ಲಿ ಗಟ್ಟಿ ಇರಬೇಕು. ಒಂದು ಯೆಲ್ಲೋ ಕಲರು ಕಾಯಿ ಐಟಮು ಸಪ್ರೇಟ್ ಮಾಡ್ಕೊಂಡು ಬಂದ್ರೂ ಅದನ್ನು ಸಪ್ರೇಟ್ ಆಗುತ್ತೆ. ಪೂಜಿ ಮತ್ತು ಗೋಲಿಗಳು ಸಪ್ರೇಟ್ ಮಾಡ್ಕೊಂಡು ಬಂದರೆ ಅದನ್ನು ತೊಗೊಳ್ಳೋರಿದ್ದಾರೆ. ಯಾಕೆಂದರೆ ಎಷ್ಟೋ ಹೋಟೆಲ್ಗಳು ಇದೆ, ಎಷ್ಟೋ ಇದಿದೆ. ಇಲ್ಲಿ ಏನು ನೀವು ಯಾವುದೇ ಪದಾರ್ಥ ಟೊಮೊಟೊದಲ್ಲಿ ಬಂದರೆ ಅದು ವೇಸ್ಟ್ ಆಗಲ್ಲ, ಅದಕ್ಕೆ ಬೆಲೆ ಸಿಗುತ್ತೆ. ಬೆಂಗಳೂರು ಮಾರ್ಕೆಟ್ ಅದಕ್ಕೆ ಒಳ್ಳೆ ಬೆಲೆ ಕೊಡುತ್ತೆ. ನಮ್ಮ ಬೆಂಗಳೂರು ಟೊಮೊಟೊ ಮಾರ್ಕೆಟ್ಗೆ ಯಾವ ಯಾವ ಕಡೆಯಿಂದ ಟೊಮೊಟೊಕಾಯಿ ಮಾರ್ಕೆಟ್ಗೆ ಬರುತ್ತೆ? ನಮ್ಮ ಟೊಮೊಟೊ ಮಾರ್ಕೆಟ್ ಕಲಾಸ್ಮಲ್ಲಿ ಟೊಮೊಟೊ ಮಾರ್ಕೆಟ್ಗೆ ಬೆಂಗಳೂರಿಗೆ ಮೈಸೂರು, ಮಂಡ್ಯ, ಚನ್ನಪಟ್ಟಣ, ರಾಮನಗರ, ಪಾಂಡುಪುರ, ಮಳವಳ್ಳಿ, ಹೂವಳ್ಳಿ ಇದು ಮ್ಯಾಕ್ಸಿಮಮ್ ಬರುತ್ತೆ. ಕೆಲವು ಶ್ರೀನಿವಾಸಪುರ ಈ ಕಡೆಯಿಂದ ಹೊಸಕೋಟೆ, ಆಮೇಲೆ ಕಟ್ಬಳ್ಳಿ, ಆಮೇಲೆ ಆಣೆಕಲ್ಲು, ಹೊಸೂರು ಕಡೆಯಿಂದಲೂ ಬರುತ್ತೆ. ಅತ್ತಿಬೆಲೆ ಕಡೆಯಿಂದಲೂ ಬರುತ್ತೆ. ಯಾವ ಕಡೆಯಿಂದಲೂ ಬರಲ್ಲ ಅಂತ ಇಲ್ಲ. ಇಲ್ಲಿ ಒಳ್ಳೆ ಬೆಂಗಳೂರು ಮಾರ್ಕೆಟ್ಗೆ ಏನು ಹೇಳ್ತಾರೆ ಅಂದರೆ, ತಿನ್ಸಿದ್ರೆ ಇಡೀ ಭಾರತ ದೇಶಕ್ಕೆ ತಿನ್ಸುತ್ತೆ, ತಿನ್ನಿದ್ರೆ ಇಡೀ ಭಾರತ ದೇಶದಲ್ಲೂ ತಿನ್ನುತ್ತೆ. ಅದೇ ರೀತಿ ಅಕಸ್ಮಾತ್ ಬೆಂಗಳೂರಿಗೆ ಅಕ್ಕಪಕ್ಕ ನಮ್ಮ ರೈತರ ಹತ್ರ ಟೊಮೊಟೊ ಇಲ್ಲ ಅಂದ್ರೇನು, ಬೇರೆ ಪ್ರದೇಶದಿಂದ ಬೆಳೆಸಿರೋದು ರೈತರಿಗೇನು ಇದು ಬೆಂಗಳೂರು ಅವಕಾಶ ಕೊಡುತ್ತೆ. ಅವ್ರದ್ದು ಒಳ್ಳೆ ಒಳ್ಳೆ ರೇಟ್ ಸೇಲ್ ಆಗುತ್ತೆ. ಡಿಸೆಂಬರ್ ತಿಂಗಳಲ್ಲಿ ಟೊಮೊಟೊ ಬೆಲೆ ಏನಿರುತ್ತೆ, ಅದು ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ, ಏನಾಗ್ಬೋದು ಡಿಸೆಂಬರ್ ತಿಂಗಳಲ್ಲಿ? ಡಿಸೆಂಬರಲ್ಲಿ ನಮ್ಮ ಅನಿಸಿಕೆಗೆ ಒಂದು 20 ದಿವಸ ಹೊಸ ಐಟಮ್ಗಳು ಬರೋಕ್ಕೆ ಗ್ಯಾಪ್ ಇದೆ ಇವಾಗ ಸದ್ಯಕ್ಕೆ. ಇವಾಗ ಇನ್ನೂ ಒಂದು 8 ದಿವಸ 10 ದಿವಸ ಆದರೆ ಇವಾಗ ಬರ್ತಿರೋದು ಐಟಮಲ್ಲಿನೂ ಒಳ್ಳೆ ಸ್ಯಾಂಪಲ್ ಐಟಮ್ ಒಂದು ದಿವಸಕ್ಕೆ ಮುಂಚೆ 4-5 ಕ್ವಾಲಿಟಿ ಒಂದು ಅಂಗಡಿಯಲ್ಲಿ ಬರ್ತಾ ಇತ್ತು. ಇವಾಗ ಬರ್ತಾ ಇರೋದು ಸ್ಯಾಂಪಲ್ಲು ವಾರಕ್ಕೆ ಒಂದು 4-5 ಐಟಮ್ ಬರ್ತಾ ಇದೆ ರೈತರು. ಆ ಲೆಕ್ಕಾಚಾರ ನೋಡಿದ್ರೆ ಇವಾಗ ಸದ್ಯಕ್ಕೆ ಒಂದು 8-10 ದಿವಸ ಅಲ್ಲಿ ಇವಾಗ ಬರ್ತಾ ಇರೋದು ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಟೊಮೊಟೊ ಮುಗಿಬಿಟ್ರೆ ಇನ್ನು ಟೊಮೊಟೊ ಏರಿಕೆ ಆಗಬಹುದು. ದೇವರು ಒಳ್ಳೇದು ಮಾಡಲಿ, ದೇವರು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಯಾವ ರೈತರು ತೋಟ ಮೇಂಟೈನ್ ಮಾಡ್ತಾ ಇದ್ದಾರೆ ದಯವಿಟ್ಟು ಒಳ್ಳೆ ಥರ ಮೇಂಟೈನ್ ಮಾಡಿ, ಇನ್ನೂ ಒಳ್ಳೆ ಬೆಲೆ ಸಿಗುತ್ತೆ ನಮಗೆ. ತುಂಬ ಜನ ರೈತರು ಡಿಸೆಂಬರ್ ನಾಟಿ ಮಾಡಬೇಕಂತ ಕೇಳ್ತಿದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿರ್ಬೋದು? ನೋಡಿ, ಟೊಮಾಟೊ ಇಡೀ ಭಾರತ ದೇಶದಲ್ಲಿ ಕೋಲ್ಡ್ ಸೀಸನಲ್ಲಿ ಬೆಳೆಸ್ಬೇಕಂದ್ರೆ ಸ್ವಲ್ಪ ಕಷ್ಟನೇ. ಯಾರು ಬೆಳೆಸ್ತಾರೆ ಅವ್ರಿಗೆ ಅವಕಾಶವೂ ಇದೆ. ಇನ್ನೊಂದು ಫೆಬ್ರವರಿ ತಿಂಗಳಲ್ಲಿ ಬರೋದು, ಇವಾಗ ಡಿಸೆಂಬರಲ್ಲಿ ನೀವು ಉಣ್ಸೋಕ್ಕೆ ಪ್ರಯತ್ನ ಮಾಡಿದ್ರೆ ಬರೋದು ಫೆಬ್ರವರಿಯಲ್ಲಿ. ಇವಾಗ ನಮ್ಮ ಅನಿಸಿಕೆ ಏನಿದೆ ಅಂದರೆ, ಈ ಬೆಲೆ ಆಗಿರೋದು ಲೆಕ್ಕಾಚಾರಕ್ಕೆ ಎಲ್ಲ ರೈತರು ಟೊಮೊಟೊ ಹಿಂದೆನೇ ಹೋಗ್ತಾರೆ. ನಾನು ರೈತರಿಗೆ ಏನು ಹೇಳೋದು, ರೇಟ್ ಇರೋದು ನೋಡಬೇಡಿ, ರೇಟ್ ಇಲ್ದಿದ್ರು ಕಾಯಿನೂ ನೋಡಿ ತರಕಾರಿ ಅಂತ. ಅಂದರೆ ಹೀರೆಕಾಯಿ ಇದೆ, ಬೀನ್ಸ್ ಇದೆ, ಸೌತೆಕಾಯಿ ಇದೆ, ಎಲ್ಲರಿಗೂ ಟ್ರೈ ಮಾಡಿ. ಹಣೆ ಬರಲಿ ಏನು ಬರ್ದಿದೆ ಅದು ಬಂದೇ ಬರುತ್ತೆ. ನಮ್ಮ ಅನಿಸಿಕೆಗೆ ಎಲ್ಲ ನೀವು ಏನು ಬೆಳೆದಂತಾನೆ ಮಾಡ್ತೀರಾ ಅದಕ್ಕೆ ಒಳ್ಳೆ ರೇಟ್ ಸಿಗಲಿ ಅಂತ ನಮ್ಮ ಅನಿಸಿಕೆ ಇರುತ್ತೆ. ಆದರೂ ಇವಾಗ ಸದ್ಯಕ್ಕೆ ಡಿಸೆಂಬರ್ ನಮಗೆ ರಿಪೋರ್ಟ್ ಸಿಕ್ಕಿರೋದು ಇವಾಗ ಸದ್ಯಕ್ಕೆ ಟೊಮಾಟೊ ಉಣಿಸ್ತಾ ಇಲ್ಲ ಅಂತ ಇಲ್ಲ, ಉಣಿಸ್ತಾ ಇದ್ದಾರೆ. ಯಾಕೆಂದರೆ ಇವಾಗ ಸದ್ಯಕ್ಕೆ ತಿರ್ಗಾ ಒಂದ್ಸತಿ ಬೆಲೆ ಸಿಕ್ಕಿದೆ ರೈತರಿಗೆ. 400-500 ಕಡಿಮೆ ಆಗಿಲ್ಲ. ಅದರಲ್ಲಿ ಖರ್ಚು ಉಳಿತಾಯ ಆಗ್ತಾ ಇದೆ, ಬೆಳೆಸ್ತಾ ಇದ್ದಾರೆ ರೈತರು. ಇದೇ ಲೆವೆಲ್ಲು ಆಮೇಲೆ ನಡಿಬೋದು. ಈಗ ಟೊಮೊಟೊಕಾಯಿ ತರುವಂಥ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಈಗ ತೊಗೊಂಡು ಬರ್ತಾ ಇರೋದು ರೈತರಿಗೆ ಅದೇ ಹೇಳೋದು ನಾನು, ನೀವು ತೊಗೊಂಡು ಬರ್ತಾ ಇರೋದು ಕಾಯಿ ಸ್ವಲ್ಪ ಒಳ್ಳೆ ಮೇಂಟೈನ್ ಮಾಡಿ, ತೋಟ ಮೇಂಟೈನ್ ಮಾಡಿ. ನಿಮ್ಗೆ ಕಷ್ಟ ಇದೆ ಮೇಂಟೈನ್ ಮಾಡೋಕ್ಕೆ, ಅದು ನಮ್ಗೆ ಗೊತ್ತಿದೆ. ಆದರೂ ಸದ್ಯಕ್ಕೆ ನಿಮಗೆ ಒಳ್ಳೆ ನಿಮಗೆ ದುಡ್ಡು ಬರಬೇಕು, ಹಣ ಬರಬೇಕು, ನಿಮ್ಮ ಕಷ್ಟಕ್ಕೆ ನಿಮ್ಮ ಸುಖ ಆಗಬೇಕಂದ್ರೆ ನಿಮ್ಗೆ ಮೇಂಟೈನ್ ಮಾಡಬೇಕು. ಸದ್ಯಕ್ಕೆ ಯಾವ್ದು ಬರ್ತಾ ಇರೋದು ಎಷ್ಟೋ ರೈತರಿಗೆ ನಾನು ನೋಡಿದ್ದೀನಿ, ಒಂದು ಎಕರೆಗೆ ಮಿನಿಮಮ್ 1300 ಕ್ರೇಟ್ ಆಗಬೇಕು, ಅದೂ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಇಂಥ ಒಂದು 700, 500, 600 ಕ್ರೇಟ್ ಆದರೆ ಜಾಸ್ತಿ ಆಗ್ತಾಯಿದೆ. ಅದರಿಂದ ಜಾಸ್ತಿ ಅವ್ರಿಗೆ ಒಂದು ಎಕರೆಯಿಂದ ತೆಗಿಯೋಕ್ಕಾಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಇವಾಗ ನೀವು ನಿಮ್ಮ ತೋಟಕ್ಕೆ ಮೇಂಟೈನ್ ಮಾಡಿ. ಕೊನೆಯದಾಗಿ ರೈತರಿಗೆ ಏನೋ ಸ್ವಲ್ಪ ಹೇಳಿ, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಒಂದೇ ಮಾತು ಹೇಳ್ತೀನಿ, ರೈತರು ಕೆಸರಿಂದ ಹಣವನ್ನು
ಉತ್ಪಾದನೆಯೂ ಮಾಡ್ತಾರೆ. ಅಂದರೆ ಒಂದು ಇಂಗ್ಲೀಷಲ್ಲಿ ಕಹಾವತ್ತಿದೆ, ಅದು ಏನಂದರೆ ಆ ಫಾರ್ಮರ್ಸ್ ಈಸ್ ಅ ಮೆಜಿಷಿಯನ್ ಹೂ ಮೇಕ್ಸ್ ಮನಿ ಫ್ರಮ್ ಮಡ್ ಅಂತ. ಅಂದರೆ ರೈತರು ಯಾವುದೇ ದೇಶ ಪ್ರಗತಿಗೆ ಅವ್ರದ್ದೇ ಮೇನು ಸಾಧಿಸಿಕೊಂಡು ನಮ್ಮ ದೇಶ ಸಾಧಿಸಬೇಕಂದ್ರೆ ರೈತರದೇ ಏನು ಇಂಪಾರ್ಟೆನ್ಸ್ ಇರಬೇಕಿರೋದು. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನೀವು ಬೀಳ್ತಾ ಇರೋದು ಕಷ್ಟಕ್ಕೆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ನಿಮ್ಗೆ ಒಳ್ಳೇದಾಗಲಿ. ಇನ್ನೊಂದು, ನಿಮ್ಮ ಆರಿಫ್ ಖಾನ್ ಮಂಡಿ ಬೆಂಗಳೂರಲ್ಲಿ ಆ ಕಾಲದಿಂದನೂ ಇದೆ, 45 ವರ್ಷದಿಂದನೂ ಈಗಲೂ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ನಂಬಿಕೆಯಿಂದ ನಾನು ಹೇಳ್ತೀನಿ, ದಯವಿಟ್ಟು ಒಳ್ಳೆ ನಿಮ್ಮ ತೋಟ ಎಲ್ಲ ಮೇಂಟೈನ್ ಮಾಡಿ. ಇದರಲ್ಲಿ ಒಳ್ಳೆ ದುಡ್ಡಿದೆ, ಫಾರ್ಮಿಂಗಲ್ಲಿ ಒಳ್ಳೆ ನಿಮಗೆ ಅವಕಾಶ ಇದೆ, ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ಇನ್ನೊಂದು ಲಾಸ್ಟ್ ನಾನು ಏನು ಮುಗಿತೀನಿ ಅಂದರೆ, ಪವನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಅವ್ರು ನಡೀತಾ ಇರೋದು ಎಷ್ಟೋ ರೈತರಿಗೆ ಎಲ್ಲ ಕಡೆದು ರೇಟ್ ಗೊತ್ತಾಗುತ್ತೆ. ದಯವಿಟ್ಟು ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ದಯವಿಟ್ಟು ಮಾಡಿ. ಥ್ಯಾಂಕ್ ಯು. ನಮಸ್ಕಾರ ಅಣ್ಣ, ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬ ಮಾಹಿತಿ ಕೊಟ್ಟಿದ್ದೀರಾ. ಆದಷ್ಟು ನಮಸ್ಕಾರ ಅಣ್ಣ, ತುಂಬ ಮಾಹಿತಿ ಕೊಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್. ನಮಸ್ಕಾರ ರೈತರಿಗೂ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ತಿಳಿಸಿ. ನೀವು ನೆಗೆಟಿವ್ ಪಾಸಿಟಿವ್ ಎರಡು ಮಾಡ್ತೀರಾ, ಇದು ನಮ್ಮ ಅನಿಸಿಕೆ ಅಷ್ಟೇ. ಇದೇ ಇರುತ್ತೆ, ಇದೇ ರೇಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ಅಂದಾಜ್ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಬರುತ್ತೆ ಅನ್ನೋದು ಮಾರ್ಕೆಟ್ ಕಾಯಿ ಬರೋದ್ರ ಮೇಲೆ ಡಿಪೆಂಡ್ ಆಗಿ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀವಿ ಅಷ್ಟೇ. ಅದೇ ಬರುತ್ತೆ ಅಂತ ನಾವು 100% ಹೇಳೋಕ್ಕಾಗಲ್ಲ. ಇದು ಇವತ್ತಿನ ವಿಡಿಯೋ. ಮತ್ತೆ ಕೋಲಾರದ ವಿಡಿಯೋ ಬರುತ್ತೆ ಈ ಒಂದು 2 ಡೇಸಲ್ಲಿ. ಇದು ಬೆಂಗಳೂರು ಟೊಮೊಟೊ ಮಾರ್ಕೆಟ್ ವಿಡಿಯೋ ಇದು, ಮತ್ತೆ ಕೋಲಾರದ ಬರುತ್ತೆ. ಅದು ವಿಡಿಯೋ ನೋಡಿ, ಈ ವಿಡಿಯೋ ನೋಡಿ. ಆದಷ್ಟು ನಮ್ಮ ಪುಟ್ಟ ರೈತ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ರೈತ ಹತ್ರ ಹೋಗಿ ವಿಡಿಯೋಸ್ ಮಾಡಿ ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಿಮಗೆ ಏನಾದರೂ ನಿಮ್ಮ ತೋಟದಲ್ಲಿ ಏನಾದರೂ ಒಳ್ಳೆ ಬೆಳೆ ಮಾಡಿ ತುಂಬ ಚೆನ್ನಾಗಿ ಬಂದಿದ್ರೆ, ನಾನು ಈ ಥರ ಯೂಸ್ ಮಾಡಿದ್ದೀನಿ ಪ್ರಾಡಕ್ಟ್ಸು, ಈ ಥರ ಬಳಸಿದ್ದೀನಿ, ತುಂಬ ಬೆಳೆ ಚೆನ್ನಾಗಿ ಬಂದಿದೆ ಅಂತ ರೈತರಿಗೆ ಹೇಳಬೇಕು ಅಂದ್ಕೊಂಡ್ರೆ ಇಲ್ಲಿ ಕೊಟ್ಟರೆ ನಂಬರ್ಗೆ ಫೋನ್ ಮಾಡಿ, ನಾನೇ ಬಂದು ಅಲ್ಲಿ ವಿಡಿಯೋ ಮಾಡಿ ರೈತರಿಗೆ ಮಾಹಿತಿ ಹಂಚ್ಕೊಡ್ತೀನಿ. ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ. ಜೈ ಜವಾನ್ ಜೈ ಕಿಸಾನ್ ಫಾಲೋ ಮಾಡಿ. ನಾವು ಪ್ರತಿದಿನ ಹೂವು ಮತ್ತು ತರಕಾರಿ ಬೆಲೆಗಳ ಮಾಹಿತಿಗಳನ್ನು ನೀಡುತ್ತೇವೆ. ಇದರ ಜೊತೆಗೆ 30 ಸೆಕೆಂಡುಗಳ ಕಾಲ ನೀವು ಬಳಸುವ ಔಷಧಗಳು, ಕೃಷಿ ಉತ್ಪನ್ನಗಳು ಹಾಗೂ ರೈತರಿಗೆ ಉಪಯುಕ್ತವಾಗುವ ಯಾವುದೇ ವಸ್ತುಗಳನ್ನು ಪ್ರಚಾರ ಮಾಡುತ್ತೇವೆ. ಪ್ರತಿದಿನ ರೈತರಿಗೆ ತಲುಪುವಂತೆ ಮಾಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ನಮ್ಮ ದೂರವಾಣಿ ಸಂಖ್ಯೆ 8970214043.